ಕಲ್ಯಾಣ ಕರ್ನಾಟಕದ ಪ್ರಸಿದ್ಧ ಶ್ರೀ ಶರಣಬಸವೇಶ್ವರರ 203ನೇ ಜಾತ್ರಾ ಮಹೋತ್ಸವದ ಹಿನ್ನೆಲೆ ದೇವಸ್ಥಾನದ ಆವರಣದಲ್ಲಿರುವ ಅಖಿಲ ಭಾರತ ಶಿವಾನುಭವ ಮಂಟಪದಲ್ಲಿ ಭಕ್ತಿ ಪ್ರಧಾನ ನಾಟಕ ಪ್ರದರ್ಶನ ಮಾಡಲಾಯಿತು. ಪರಮ ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಹವ್ಯಾಸ ಕಲಾ ಬಳಗದ ವತಿಯಿಂದ ಭಕ್ತಿ ಪ್ರಧಾನ ಶರಣಬಸವೇಶ್ವರರ ಮಹಾತ್ಮೆ ನಾಟಕವನ್ನು ಪ್ರದರ್ಶನ ಮಾಡಲಾಯಿತು. ನಾಟಕೋತ್ಸವದಲ್ಲಿ ಭಾಗವಹಿಸಿದ ಶರಣಬಸವೇಶ್ವರ ಸಂಸ್ಥಾನದ 9ನೇ ಪೀಠಾಧಿಪತಿ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರು ನಾಟಕೋತ್ಸವಕ್ಕೆ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿ ಬಸವರಾಜ್ ದೇಶಮುಖ್ ಅವರು ಪರಮ ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಹವ್ಯಾಸಿ ಕಲಾ ಬಳಗದ ವತಿಯಿಂದ ಭಕ್ತಿ ಪ್ರಧಾನ ನಾಟಕವಾದ ಶರಣಬಸವೇಶ್ವರರ ಮಹಾತ್ಮೆ ನಾಟಕವನ್ನು ಪ್ರದರ್ಶನ ಮಾಡುತ್ತಿರುವುದು ಸಂತೋಷದ ವಿಷಯ. ಶರಣಬಸವೇಶ್ವರರು ಅವರಿಗೆ ಉತ್ತಮ ಆರೋಗ್ಯ ಆಯಸ್ಸು ನೀಡಿ ಸದಾ ಕಾಪಾಡಲಿ ಎಂದು ಶುಭ ಹಾರೈಸಿದರು. ಬಳಿಕ ಮಾತನಾಡಿದ ಕಾಂಗ್ರೆಸ್ ಮುಖಂಡ ನೀಲಕಂಠರಾವ್ ಮುಲಿಗೆ ಅವರು ಶರಣಬಸವೇಶ್ವರ ಮಹಾತ್ಮೆ ಅಪಾರವಾಗಿದ್ದು ನಾಡಿನ ಜನತೆಗೆ ನಾಟಕ ಮಾಧ್ಯಮದ ಮೂಲಕ ಅವರ ಜೀವನ ಚರಿತ್ರೆಯನ್ನು ತಿಳಿಸಲು ಹೊರಟ ಪರಮ ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಹವ್ಯಾಸಿ ಕಲಾ ಬಳಗದ ಸೇವೆ ಅನನ್ಯವಾಗಿದೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಶ್ರೀಗಳ ಪಾದಕ್ಕೆ ನಮಸ್ಕರಿಸಿ ಹಾಗೂ ಶರಣಬಸವೇಶ್ವರ ಸಂಸ್ಥಾನದ ಕಾರ್ಯದರ್ಶಿಗಳಾದ ಬಸವರಾಜ ದೇಶಮುಖ್ ಸರ್ ಅವರ ಪಾದಕ್ಕೆ ನಮಸ್ಕರಿಸಿ ಹಾಗೂ ಚಿರಂಜೀವಿ ದೊಡ್ಡಪ್ಪ ಅಪ್ಪವರ ಪಾದಕ್ಕೆ ನಮಸ್ಕರಿಸಿ ಹಾಗೂ ಶ್ರೀಮತಿ ತಾಯಿಯವರ ದಕ್ಷಿಣೆ ತಾಯಿಯವರ ಪಾದಕ್ಕೆ ನಮಸ್ಕರಿಸಿ ಹಾಗೂ ಎಲ್ಲ ಮತ್ತು ಈ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಸಹೋದರರಾದ ಸಂಜೀವಕುಮಾರ್ ಮುಲ್ಗೆ ಅವರು ಹಾಗೂ ಚಂದ್ರಸಪ್ಪ ಸಮಾನಯ್ಯನವರು ಹಾಗೂ ರಮೇಶ್ ದೇವಗಿಯಣ್ಣವರು ಹಾಗೂ ಮಲ್ಲಿಕಾರ್ಜುನ್ ನೆಲಕುಂದಿಯವರು ಹಾಗೂ ನಮ್ಮ ವೈದ್ಯನಾಥ್ ಬಸ್ತಪುರಣ್ಣವರು ಹಾಗೂ ಶಿವಾನಂದ ಪಿಸ್ತಿಯಣ್ಣವರು ಹಾಗೂ ರಾಜು ವೆಂಕಟೇಣ್ಣವರು ಶಿವರಾಜ್ ಶಾಸ್ತ್ರಿಯಣ್ಣವರು ಶಾಂತಕುಮಾರ್ ಪಾಟೀಲ್ ಅವರು ನಾಗರಾಜ್ ಕಲ್ಲವರು ಹಾಗೂ ಅರ್ಜುನ್ ಜಮಾರ್ ಅವರು ವಿಶ್ವನಾಥ್ ಪಾಟೀಲ್ ಅವರು ಸಾಕಷ್ಟು ಜನ ಎಲ್ಲ ಸೇರ್ಕೊಂಡಿದ್ದಾರೆ. ಯಾರು ಸ್ವಲ್ಪ ಕಾಣಿಸ್ತಾ ಇದೆ ಆದಷ್ಟು ತಪ್ಪು ಶಿವರಾಜ್ ಅವರು ಮಲ್ಲಿಕಾರ್ಜುನ್ ಗಣ್ಯವರು ನಾಟಕ ಶರಣಬಸವ ನಾಟಕ ಬಹಳ ಒಂದು ನಮ್ಮೆಲ್ಲರಿಗೆ ಬೇಕಾದಂತಹ ನಾಟಕ ಇದೆ. ಶರಣಬಸವ ನಾಟಕ ಭಕ್ತಿ ಪೂರ್ವಕವಾದ ಒಂದು ನಾಟಕ ಇದೆ. ಈ ನಾಟಕ ನಾವೆಲ್ಲರೂ ನೋಡ್ಬೇಕು. ಇವತ್ತು ನಾವು ನೋಡ್ಬೇಕು, ನಮ್ಮ ನಗರವರು ನೋಡ್ಬೇಕು, ಜಿಲ್ಲೆಯವರು ನೋಡ್ಬೇಕು, ಇಡೀ ಕರ್ನಾಟಕ ಜನತೆ ಶರಣಬಸವ ಜಾತ್ರಾ ನೋಡಿ ಒಂದು ನಾವು ಪುನೀತರಾಗಬೇಕು. ಇದು ಒಳ್ಳೆ ನಾಟಕ ಇದೆ ಸರ್. ಶರಣಬಸವ ದೇವಸ್ಥಾನದ್ದು ಇವೆಲ್ಲರೂ ನೋಡಿ ಮುಂದಿನ ದಾರಿಗಳಲ್ಲಿ ಒಳ್ಳೆ ದಾರಿಯಲ್ಲಿ ನಾವೆಲ್ಲರೂ ಸಾಗಬೇಕು. ಇವತ್ತು ಶರಣಬಸವೇಶ್ವರ ಸಂಸ್ಥಾನ ಏನಿವತ್ತು ಶಿಕ್ಷಣ ಕ್ರಾಂತಿಯನ್ನೇ ಮಾಡಿದ್ದಾರೆ. ಶ್ರೀಮತಿ ದಾಕ್ಷಾಯಣಿಯವರ ತಾಯಿಯವರು ಹಾಗೂ ಶರಣಬಸಪ್ಪ ಅಪ್ಪವರು ಇಡೀ ನಮ್ಮ ಗುಲ್ಬರ್ಗ ಜಿಲ್ಲೆ ಅಂತ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಶಿಕ್ಷಣ ಕ್ರಾಂತಿ ಹಾಗೂ ಶಿಕ್ಷಣ ಸಂಸ್ಥೆಗಳು ಬಹಳ ಹೆಮ್ಮರವಾಗಿ ನಿಮ್ಮೆಲ್ಲರಿಗೋಸ್ಕರ ನಮ್ಮ ಮಕ್ಕಳಿಗೋಸ್ಕರ ಹೆಚ್ಚು ಹೆಮ್ಮರವಾಗಿ ಅವರು ಬೆಳೆಸಿದ್ದಾರೆ. ಅದಕ್ಕೆ ಹೆಗಲಿಗೆ ಕೊಟ್ಟು ಬಸವರಾಜ ದೇಶಮುಖ್ ಸರ್ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ನಾನು ಧನ್ಯವಾದ ಹೇಳ್ತೀನಿ. ಶರಣಬಸವೇಶ್ವರ ಮಹಾತ್ಮೆಯನ್ನು ನಾಟಕವನ್ನು ಪ್ರಯೋಗ ಮಾಡ್ತಾ ಇದ್ದಾರೆ. ಬಹಳ ನಮ್ಮ ಈ ಅಧ್ಯಕ್ಷತೆ ವಹಿಸಿದಂತಹ ರಮೇಶ್ ಕಿನ್ನೂರು ಮತ್ತು ಬಹಳ ಸುಂದರವಾಗಿ ಶರಣರ ಮನಮುಟ್ಟುವ ಹಾಗೆ ಬರೀ ನಮ್ಮ ಸುಭಾಷ್ ಶಾಸ್ತ್ರಿಗಳು ಹೇಳೋದ ಹಾಗೆ ನಾವು ಪುರಾಣಕ್ಕಿಂತಲೂ ಇದು ಮನಮುಟ್ಟುವ ಪ್ರಯೋಗಗಳನ್ನು ಮಾಡ್ತಾ ಇದ್ದಾರೆ. ಬೇಸಿಗೆ ಬೇರೆ ಆಸ್ಪತ್ರೆಗಳ ಎಲ್ಲ ನಮ್ಮ ಅಣ್ಣ ತಮ್ಮಂದಿರಿಗೂ ಕೂಡ ಶರಣ ನಾವು ನಾವೇನು ಕೆಳಗೆ ನಾವು ನಾಟಕ ನೋಡಲು ಬಂದಿದ್ದೀವಿ ಶರಣರ
ಎಲ್ಲರಿಗೂ ಶರಣಾರ್ಥಿ ಅಂತ ಮುಂದಿನ ಕಾರ್ಯಕ್ರಮವನ್ನು ಬೇಗ ಪ್ರಾರಂಭ ಮಾಡಿ ಅಂತ ಸಂದರ್ಭದಲ್ಲಿ ಅವರಿಗೆ ಹೇಳುತ್ತಾ ಇರೋ ಮಾತು ಮುಗಿಸ್ತೀನಿ. ಶರಣಬಸವೇಶ್ವರ ಮಹಾರಾಜ್ ಕಿ ಬಹಳ ಕಾತುರದಿಂದ ಕಾಯ್ತಾ ಇದ್ದೀರಿ. ಇದು ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ ನಾಟಕ. ಮೊದಲಾಗಿ ಈ ವೇದಿಕೆಯಿಂದ ಒಂದು ನಾವೆಲ್ಲರೂ ಬಹಳ ಸಂತೋಷ ಪಡುವಂತ ಒಂದು ವಿಚಾರ, ಮೊನ್ನೆ ಅಷ್ಟೇ ಪೂಜ್ಯ ಮಾತೆ ಡಾಕ್ಟರ್ ದಾಕ್ಷಾಯಿಣಿ ತಾಯಿಯವರಿಗೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಗೌರವ ಡಿಲಿಟ್ ಪದವಿಯನ್ನು ಕೊಟ್ಟು ಪುರಸ್ಕರಿಸಿದೆ. ಅದಕ್ಕಾಗಿ ವೇದಿಕೆಯಿಂದ ನಾವೆಲ್ಲರೂ ಅವರಿಗೆ ಅಭಿನಂದನೆಗಳನ್ನು ನಾಳೆ ಅವರಿಗೆ ಸನ್ಮಾನ ಇದೆ, ಇದೇ ವೇದಿಕೆಯಲ್ಲಿ ಸನ್ಮಾನ ಇದೆ, ತಾವೆಲ್ಲರೂ ಭಾಗಗಳಾಗಬೇಕು. ಇನ್ನೂ ಒಂದು ವಿಷಯ ಏನು ಅಂತಂದ್ರೆ, ಮುಂದಿನ ತಿಂಗಳು 27ನೇ ತಾರೀಕಿನ ದಿವಸ ದೊಡ್ಡಪ್ಪಾಪುರ ಕನ್ನಡ ಪ್ರೇಮವನ್ನು ಕುರಿತಾಗಿ, ಈ ಸಂಸ್ಥಾನದ ಕನ್ನಡದ ಕೊಡುಗೆಯನ್ನು ಕುರಿತಾಗಿ ತಮ್ಮ ಉಪನ್ಯಾಸವನ್ನು ಮಂಡಿಸಲೆಂದು ಶ್ರೀ ಬಸವರಾಜ್ ದೇಶಮುಖ್ ಸರ್ ಅವರಿಗೆ ದುಬೈಯಿಂದ ಆಹ್ವಾನ ಬಂದಿದೆ. ಅವರು ದುಬೈ ಹೋಗಿ ಶರಣಬಸವೇಶ್ವರ ಸಂಸ್ಥಾನದ ಕನ್ನಡ ಪ್ರೇಮವನ್ನು ಕುರಿತು ಅಲ್ಲಿ ಉಪನ್ಯಾಸ ಮಾಡ್ತಾ ಇದ್ದಾರೆ. ಅವರಿಗೆ ಅಭಿನಂದನೆಗಳು. ಇಷ್ಟನ್ನು ಹೇಳಿ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ ಬಗ್ಗೆ ಈಗ ಏನು ನಾಟಕ ಹೋದ ವರ್ಷ ಆಗಿತ್ತು, ಆಚೆ ವರ್ಷ ಆಗಿದೆ, ಈ ವರ್ಷ ಆಗ್ತಾ ಇದೆ. ಮೊದಲು ಶರಣಬಸವೇಶ್ವರ ಬಗ್ಗೆ ನಾಟಕ ಬರೆದಿರ್ತಕ್ಕಂಥವರು ಶ್ರೀ ಗರುಡ ಸದಾಶಿವರಾಯರು ಅಂತ ಮೊದಲನೇದಾಗಿ ನಾಟಕ ಬರೆದರು. ಆನಂತರದಲ್ಲಿ ಶ್ರೀ ಸಿದ್ದರಾಮಪ್ಪ ಮಿಳತಿಗೆ ಅಂತ ನಾಟಕವನ್ನು ಬರೆದರು. ಅವರು ನಾಟಕ ಬರೆದು ಜಾತ್ರೆಗಳನ್ನು ಸದಾ ಆಡ್ತಿದ್ರು. ಬಹಳ ಮುಖ್ಯವಾದದ್ದು ಕಾವ್ಯೇಶ ನಾಟಕವನ್ನು ರಮಣೀಯಂ ಅಂತ ಒಂದು ಮಾತು ಹೇಳ್ತಾರೆ. ಕಾವ್ಯಕ್ಕಿಂತ ನಾಟಕ ಬಹಳ ರಮಣೀಯವಾಗಿರ್ತಾ ಇದೆ. ಯಾಕಂದ್ರೆ ಅಲ್ಲಿ ದೃಶ್ಯ ಮತ್ತು ಶ್ರವ್ಯ ಎರಡೂ ಇರುತ್ತದೆ. ಬಹಳ ಅದ್ಭುತವಾದಂತಹ ಭಕ್ತಿ ರಸವನ್ನು ತುಂಬಿ ಕೊಡುತ್ತಕ್ಕಂತಹ
ಕೈಲಾಸದಲ್ಲಿಯ ಗೌರೀಶಂಕರನಿಗೆ ನಮೋ ನಮಃ ನಮೋ ನಮಃ. ಜಗನ್ಮಾತೆ ಕರುಣಾಕರಿ ಪಾರ್ವತಿ ದೇವಿಗೂ ನಮೋ ನಮಃ ನಮೋ ನಮಃ. ಅಪ್ಪಣೆ ಆಗಿದ್ದರೆ
ತಿಳಿಯದ ವಿಷಯ ಯಾವುದಿದೆ ಪ್ರಭು? ಅದೇನು? ಸರಿ, ಹಾಗೆ ನಾನು ಹೇಳ್ತೀನಿ. ಪರಮೇಶ್ವರ ಭೂಲೋಕದಲ್ಲಿ ಧರ್ಮದಾರಿಯಾಗಿದೆ. ಜೀವಲೋಕವೆಲ್ಲ ಅನ್ಯಾಯ ಧರ್ಮದ ಆಗರವಾಗಿದೆ. ಸಮಯಕ್ಕೆ ಸರಿಯಾಗಿ ಮಳೆಯಾಗದೆ ಬೆಳೆದಲ್ಲೇ ಬರಲಾಗಿದೆ. ದುಡಿಮೆಯನ್ನು ನೆರವಿ ಬದುಕುವ ಬಡಜನರ ಬದುಕು ದುರ್ಬಲವಾಗಿದೆ. ಇಂಥ ಹೊತ್ತಿನಲ್ಲಿ ದುಡಿಯುವ ಸ್ವಾಮಿಗಳು ಅಧರ್ಮದ ಅಡಿಯಾಳದಂತಾಗಿದ್ದಾರೆ. ಈ ಬಡವ ಬಲಿದೆಂಬ ಭೇದಭಾವದಿಂದ ದುರ್ಬಲರಿಗೆ ದುಡಿಮೆ ಸಿಗದಂತಾಗಿ ಪಾಪ ಬಡವರಿಂದ ಒಂದು ಹೊತ್ತಿರುವ ಊಟಕ್ಕೂ ಸಂಕಟ ಪಡುವಂತ ಪರಿಸ್ಥಿತಿ ಎದುರಾಗಿದೆಯಲ್ಲ. ಅನ್ಯಾಯವನ್ನೇ ತಮ್ಮ ಬದುಕಿನ ಬಂಡವಾಳ ಅಂತ ತಿಳಿದುಕೊಂಡು ಅದವರು ನ್ಯಾಯ ನೀತಿ ಧರ್ಮಗಳನ್ನು ಬರೆದು ತಮ್ಮಲ್ಲಿರುವ ದುಡ್ಡಿನ ದರ್ಪದಿಂದ ಅಧಿಕಾರ ಅಮಲಿನಿಂದ ನಿರ್ಗತಿತ ಮೇಲೆ ದೌರ್ಜನ್ಯ ದಬ್ಬಾಳಿಸಿಕೊಳ್ಳುತ್ತಿದ್ದಾರೆ. ತಮ್ಮಲ್ಲಿರುವ ದವಸ ಧಾನ್ಯಗಳೆಲ್ಲ ಉಪವಾಸದಿಂದ ಬಳಸುತ್ತಿರುವ ಆ ಬಡ ಜನತೆಗೆ ನೀಡುತ್ತಿಲ್ಲ. ಆದರೆ ಅನ್ನಕ್ಕೂ ಗತಿಯಿಲ್ಲದ ಆ ಬಡವರು ಅನ್ನ ಮಾತ್ರ ಕಾಣದೆ ಅವರ ದಬ್ಬಾಳಿಕೆಯನ್ನು ಸಹಿಸಿಕೊಂಡು ಮಾಡುವಂತ ಪರಿಸ್ಥಿತಿ ಬಂದಿದೆಯಲ್ವಾ? ನಾವೇ ಬಂದ ವಿಷಯವನ್ನು ತಿಳಿಸಲು ಬಂದ ವಾಸ್ತವವನ್ನು ಅರಿತು ವಿಷಯವನ್ನು ತಿಳಿಯದೆ ನಿನಗೆ ಅವಕಾಶ ಕೊಡದೆ ಸಮಸ್ಯೆಗಳಿಗೆ ಪರಿಹಾರ ಸೂಚಿಸುವುದು ಸೂಕ್ತವೇ? ಅದೇನು ಕಾರಣ? ವಿಷಯವನ್ನು ವಿಷಯಗಳು ಕಾರಣವನ್ನು ನೀಡಿದ್ದಾರೆ. ಧರ್ಮ ನಿಷ್ಠೆಯ ಹಾಗೆ ನಡೆಯುವ ಅಸಹಾಯಕರು, ಹೊರಹಿಗರು, ಅಧರ್ಮದ ಪುಕ್ಕರಗಳಾಗಿರುವ ನಮಗೆ ಸದಾ ಕಾಲ ತಮ್ಮ ಅಧೀನದಲ್ಲಿ ತಾವು ಹೇಳುವಂತೆ ಕೇಳಿಕೊಂಡು ಬಿಟ್ಟಲ್ಲಿ ಪ್ರತಿಯೊಂದು ವಿಷಯದಲ್ಲಿ ನಮ್ಮದೇ ಸರ್ವಾಧಿಕಾರ ಇರಬೇಕೆಂದರೆ ಆ ದುಡ್ಡಿರುವ ಧನಿಕನ ದುರಾಸೆಯಮ್ಮ. ಜ್ಞಾನ ರಕ್ತ ಧರಿಸಿದ ಮಾನವ ಇಂಥ ಕನಿಷ್ಠ ನಿಷ್ಠಾವಕನಾಗಿದ್ದಾನೆ ಅಂದರೆ ಏನು ಕಾರಣ? ಅಜ್ಞಾನ, ಅಂಧಕಾರ, ಅಹಂ ಪ್ರಮೇಯ ಪ್ರಚಂಡ ತಿರುಗಾಳಿ ರಭಸಕ್ಕೆ ಜೀವಲೋಕವೆಲ್ಲ ತತ್ತರಿಸಿ ಹೋಗಿದೆ. ಸತ್ಯ ನ್ಯಾಯ ನೀತಿ ಧರ್ಮಗಳೆಲ್ಲ ಸೂತ್ರಹಣ ಗಾಳಿಪಡಂತಾಗಿದೆ. ಇದಕ್ಕೆ ಪರಿಹಾರ ಕಲ್ಪಿಸಿ ನಮ್ಮ ಭಕ್ತರನ್ನು ಕಷ್ಟ ಕಾರ್ಪಣ್ಯಗಳಿಂದ ಕಾಪಾಡಬೇಕಾದದ್ದು ನಮ್ಮ ಕರ್ತವ್ಯವಲ್ಲವೇ? ಕಾಲಿಗೆ ಒಪ್ಪು ಬಂದಾಗ ಅದನ್ನು ಏರಿಸಲು ಒಂದು ಹನಿ ನೀರು ಬೇಕೇ ಬೇಕು. ಹಾಗಾದರೆ ಕಾಲ ಧರ್ಮದಲ್ಲಿ ಕಠಿಣಗೊಂಡ ಕಾರ್ಯ ಚಟುವಟಿಕೆಗಳ ಭಾರ ಹೆಚ್ಚಾದಾಗ ಅನ್ಯಾಯ ಅನಿವಾರ್ಯವಾಗಿ ತನ್ನಿಂದ ತಾನೇ ತಾಂಡವವಾಗಿ ಶುರುಗೊಳ್ಳುತ್ತದೆ. ಇದು ಸ್ವಾಭಾವಿಕ. ಪುಣ್ಯದ ಭಾರ ಹೆಚ್ಚಾದಾಗ ನ್ಯಾಯ ನೀತಿ ಧರ್ಮಗಳು ಸಹಯೋಗದಿಂದ ಅನ್ಯಾಯ ತನ್ನಿಂದ ತಾನೇ ನಿರ್ನಾಮ ಆಗುವ ಕಾಲ ಅವಶ್ಯಕತೆ ಬರುತ್ತದೆ. ಕಾಯುವ ಕಾರಣವಿರುತ್ತೇ. ಅದೆಷ್ಟು ಜನ ನಿರಪರಾಧಿಗಳು ಈ ದಾಂಪತ್ಯ ಜೀವನಕ್ಕೆ ಬಲಿಯಾಗಬೇಕು? ಅದೆಷ್ಟು ಜನ ಅನ್ನಕ್ಕಾಗಿ ಪರದಾಡಬೇಕು? ದೇವಿ ತೋರುವ ಕ್ರೋಧವನ್ನು ತೋರಿ ಸುಖ ಪಡುವ ಸಮಯ ಬರುವವರೆಗೆ ದೇವಿ ಕೊಂಡವರಿಗೆ ಕರ್ಮವಿದೆ. ಹಾಗಾದರೆ ಈ ಸಮಸ್ಯೆಗೆ ಪರಿಹಾರ ಇಲ್ಲವೇ ಇಲ್ಲವಲ್ಲವಾ? ಅನ್ಯರನ್ನು ನನ್ನವರೆಂದು ಭಾವಿಸುವ ಜನರೊಡಲಿನ ಎಲ್ಲ ದಾನಕ್ಕಿಂತ ಅನ್ನದಾನದ ದಾಸೋಹವೇ ಶ್ರೇಷ್ಠವೆಂದು ತಿಳಿದು ಬಾಳುವ ಮಹಾಪುರುಷನ ಜನನವಾಗುವರೆಗೂ ಅಂತ ಮಹಾಪುರುಷನ ಜನನ ಅದ್ಯಾವ ಪ್ರಾಯದ ಪವಿತ್ರವಾದ ಧರ್ಮದಲ್ಲಾಗುವುದು? ಅದು ಏಳು ಶತಮಾನದಲ್ಲಿ ಭೂಲೋಕದಲ್ಲಿ
ನಂಬಿಕೆ ಎಂಬ ಗ್ರಾಮದಲ್ಲಿ ಸಾಲೋಕೆ ಮನೆ ಜನರ ಆದಾಯ ಎಂಬ ಆ ಲಕ್ಷ ರೈತ ತಮ್ಮ ಮರತಪ್ಪನ ಹೆಂಡತಿ ಜನ್ಮ ಮಕ್ಕಳಿಗೆ ಋಣವಾಗುವುದು. ತಾಯಿ ಜನ್ಮಪಟ್ಟ ತಾಯಿ ಸೇವೆಗಳ ಅವರ ವಿಶಾಲ ಹೃದಯದಿಂದ ಮಕ್ಕಳಿಲ್ಲದೆ ಬರುತ್ತಿರುವ ಆ ದಯದ ಹೆಂಡತಿ ನನ್ನನ್ನು ಮೈವಸಿಗೆ ಶರಣ ಬಸವನೆಂಬ ನಾಮಾಂಕಿತ ಜಗದ ಕಣ್ಗಳ ಬದ್ಧವಾಗಿ ಜಗದ ಹೋರಾಟಕ್ಕೆ ನಾಟಕೋತ್ಸವದಲ್ಲಿ ಔರಾದ್ ಚರಂತಿ ಮಠದ ಮರಳಸಿದ್ದ ಶಿವಾಚಾರ್ಯರು, ಶರಣಬಸಪ್ಪ ಪಪ್ಪ, ವೈಜನಾಥ್ ದಸ್ತಾಪುರ್, ಸಂಜು ಮುಲುಗೆ, ಮಲ್ಲಿಕಾರ್ಜುನ್ ಮೇಳ್ಕುಂದಿ, ರಮೇಶ್ ಜೇವರ್ಗಿ, ಚನ್ನಬಸಪ್ಪ ಸಮ್ಮಣಿ, ಶಿವಾನಂದ್ ಪಿಸ್ತಿ, ಮಲ್ಲಿಕಾರ್ಜುನ್ ಕಣ್ಣಿ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.